ಫಾರ್ ಆಲ್ ಅವರ್ ಆಡಿಯನ್ಸ್ ನನಗೆ ಒಂದು ಕ್ಲಿಯರ್ ಆಗಿ ಒಂದು ರೆಕಾರ್ಡ್ ಸ್ಟ್ರೈಟ್ ಮಾಡಿಬಿಡುವ ಸರ್. ನಿಮಗೆ ಕ್ಷೇತ್ರಕ್ಕೆ ವರ್ಷಕ್ಕೆ ಬರುವ ಯಾವುದೇ ಗೌರ್ಮೆಂಟ್ ಇದ್ರು ನಿಮಗೆ ಇಂಡಿವಿಜುವಲ್ MP ಕ್ಷೇತ್ರಕ್ಕೆ ಬರುವ ಅನುದಾನ ಎಷ್ಟು? ನೇರ ಅನುದಾನಗಳು ಅಂತ ಹೇಳಿದ್ರೆ MP ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ಏನಿರ್ತದೆ ಅದು 5 ಕೋಟಿ ನಮಗೆ 5 ಕೋಟಿ ವರ್ಷಕ್ಕೆ 5 ಕೋಟಿ ಅನುದಾನಗಳು ಸಿಗ್ತದೆ. ಅದನ್ನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಹಂಚಬೇಕಾಗ್ತದೆ. 70 ಲಕ್ಷ ಅಷ್ಟೇ ಕೊಡ್ಲಿಕ್ಕೆ ಆಗೋದು. ಹೆಚ್ಚು ಕಡಿಮೆ 70 ಲಕ್ಷದಲ್ಲಿ ಕಾಂಕ್ರೀಟ್ ರೋಡ್ ಎಷ್ಟಾಗ್ಬೋದು ಸರ್? ಅರ್ಧ ಕಿಲೋಮೀಟರ್ ಆಗುದಿಲ್ಲ. ಹೌದು, ಬಿಕಾಸ್ ಕೆಲವು ವಿಷಯ ಜನರ ಮುಂದೆ ನೇರವಾಗಿ ಹೇಳೋದು ಬೆಟರ್ ಅಲ್ವಾ? ಸೊ ಅದೊಂದು 5 crores ನೇರವಾಗಿ ಸಿಗುವಂತ ಅನುದಾನಗಳು ಅಂತ. ಉಳಿದದ್ದು ನೀವು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇದೆ, ಪ್ರಾಜೆಕ್ಟ್ಸ್ಗಳಿದೆ, ಇದೆಲ್ಲ ಒಂದು ತರಬೇಕಾದ್ರೆ ಎಲ್ಲಿ ಅದರಲ್ಲಿ ತುಂಬಾ ಹಂತದಲ್ಲಿ ಎಲ್ಲ ಡಿಫ್ರೆಂಟ್ ಏಜೆನ್ಸಿಗಳ ಜೊತೆ ಕೋಆರ್ಡಿನೇಷನ್ಗಳು ಬೇಕಾಗ್ತದೆ. ಹೆಚ್ಚಿನ ಕೆಲಸಗಳು ರಾಜ್ಯ ಸರ್ಕಾರದ ಮುಖಾಂತರ ಅನುಷ್ಠಾನಗಳು, ರಾಜ್ಯ ಸರ್ಕಾರದ ಮುಖಾಂತರವೇ ಪ್ರಪೋಸಲ್ಗಳು ಹೋಗೋದು. ಸೊ ಅದನ್ನ ಪುಷ್ ಮಾಡುವಂತ ಕೆಲಸ ನಾವು ಮಾಡಬೇಕು. ಕೆಲವೊಂದು ಪ್ರೋಗ್ರಾಮ್ಗಳು ಕಾರ್ಪೊರೇಷನ್ ಮಟ್ಟದಲ್ಲಿ ಅನುಷ್ಠಾನ ಆಗುವಂಥದ್ದು ಇರ್ತದೆ. ಈ ರೀತಿ ಡಿಫ್ರೆಂಟ್ ಲೇಯರ್ಸ್ನಲ್ಲಿ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಸರ್, ಮತ್ತೊಂದು ವಿಚಾರ ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಆಯುಷ್ಮಾನ್ ಭಾರತ್ ಇರ್ಬೋದು, ಆ ಹಲವು ಸ್ಕೀಮಲ್ಲಿ ಕೇಂದ್ರ ಸರ್ಕಾರದ 50% ಇರ್ತದೆ. ಈ ಹೆಚ್ಚಿನ ಕೆಲವು ಕಡೆ MP ಗಳಿಗೆ ಅವೇರ್ನೆಸ್ ಇರುವುದಿಲ್ಲ. ಇಲ್ಲಿ ಇರದ ಕಾರಣ ಇದು ನಮ್ಮ ಸ್ಕೀಮ್ ಅಂತ ಗಟ್ಟಿಯಾಗಿ ಎದೆತಟ್ಟಿ ಹೇಳದಿರೋ MP ಗಳು ಕೂಡ ಬೇರೆ ರಾಜ್ಯದಲ್ಲಿದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರದ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರದ ಒಂದು ಸ್ಕೀಮ್ ಮಾಡಿರೋ ಜನರಿಗೆ ತಲುಪ್ತದೆ. ಪಬ್ಲಿಕ್ ಪರ್ಸೆಪ್ಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ಅಲ್ಲಿ ರಾಜ್ಯ ಸರ್ಕಾರದವ್ರ ಒಂದು ಫೋಟೋ ಇರ್ತದೆ, ಒಂದು ಸೈಡ್ಗೆ PM ಫೋಟೋ ಇರ್ಬೋದು. ಹಾಗಾಗಿ ಈ ಒಂದು MLAಗೆ ಒಂದು ಡೈರೆಕ್ಟ್ ಆಗಿರ್ತಾರಲ್ಲ, MLA ಇಸ್ ಪಾರ್ಟ್ ಆಫ್ ಅಕ್ರಮ ಸಕ್ರಮ ಕಮಿಟಿ, ಕಾಲೇಜ್ ಕಮಿಟಿ, ಮಲ್ಟಿಪಲ್ ಕಮಿಟಿಲಿ MLA ಇರ್ತಾರೆ. ಹಾಗಾಗಿ ಜನರಿಗೆ ಒಂದು MLA ಇಂದ ಹೆಂಗೆ ಹೆಲ್ಪ್ ಆದ್ರಿಂದ ಪರ್ಸೆಪ್ಷನ್ ಜಾಸ್ತಿ ಇರ್ತದೆ. ಬೀಯಿಂಗ್ ಇನ್ MP ಇಸ್ ಡಿಫಿಕಲ್ಟ್ ಟು ಈ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತದೆ ಸರ್? ಅಲ್ಲ, ಆ ಚಾಲೆಂಜಸ್ ಇದ್ದೇ ಇರ್ತದೆ. ನಮ್ಮ ಡೆಮೋಕ್ರಸಿ ಮೆಚೂರ್ ಆಗ್ತಾ ಇರುವ ಟೈಮ್ ಇದು. ಜನರಿಗೆ ಗೊತ್ತಿಲ್ಲ, ಸ್ಲೋಲಿ ಮೆಚೂರ್ ಆಗ್ತದೆ. ನ್ಯಾಚುರಲಿ ನಾವು ಎಲ್ಲವನ್ನು ಜನರು ಈಗಲೇ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ಳಬಾರ್ದು. ಕೆಲವೊಮ್ಮೆ ಕಮ್ಮಿ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸಲ್ವಾ ಸರ್? ಸೊ MP ಜವಾಬ್ದಾರಿಗಳು ಬೇರೆ ಇರ್ತದೆ, MLA ಜವಾಬ್ದಾರಿಗಳು ಬೇರೆ ಇರ್ತದೆ. ಐಡಿಯಲಿ ದೇ ಆರ್ ಪಾರ್ಟ್ ಆಫ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಬೇರೆ ಇರ್ತದೆ. ಬಟ್ ಜನರ ಪ್ರತಿನಿಧಿ ಆಗಿರೋ ಕಾರಣಕ್ಕೆ ಜನರ ಅಪೇಕ್ಷೆಗಳು, ಆಕಾಂಕ್ಷೆಗಳು, ಜನರ ಸಮಸ್ಯೆಗಳು, ಯು ಆರ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಹಾಗಾಗಿ ನೀವೇ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ರೆಸ್ಪಾನ್ಸ್ಗಳನ್ನು ಕೂಡ ಮಾಡಬೇಕಾಗ್ತದೆ. ಸರ್, ಉದಾಹರಣೆಗೆ ಹೇಳ್ತೇನೆ, ಯಾವುದೋ ಒಂದು ಗ್ರಾಮಾಂತರ ರಸ್ತೆ ಅದು PWD ರಸ್ತೆಯಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ರಸ್ತೆಯಾಗಿ ಜಿಲ್ಲಾ ಪಂಚಾಯತ್ ಇರ್ಬೋದು. ಒಂದು ಫೋಟೋ ತೆಗಿತಾರೆ, MP ಚೌಡರೆ ಬಂದು 1 ವರ್ಷ ಆಯ್ತು, ರಸ್ತೆಯಲ್ಲಿ ಗುಂಡಿ ಇದೆ, ನೀವು ಏನು ಮಾಡ್ತಿದ್ದೀರಿ ಅಂತ ಹಾಕ್ತಾರೆ. ಅವಾಗ ನಿಮ್ಗೆ ಅನ್ಸುತ್ತಾ, ನಿಮ್ಗೆ ಹೇಳ್ಬೇಕು ನೋಡಿ ನನ್ನ MP ಕೆಲಸ ಹೀಗೆ, ಅಥವಾ ಯು ಜಸ್ಟ್ ಟೇಕ್ ಇಟ್? ಜನರಿಗೆ ಗೊತ್ತಿಲ್ಲ, ಯು ಹ್ಯಾವ್ ಟು ಟೇಕ್ ಇಟ್ ವಿತ್ ದ ರೈಟ್ ಸ್ಪಿರಿಟ್. ಅದರಲ್ಲಿ ತುಂಬಾ ಅನುಭವ ಆಗಿದೆ ಈಗ 1 ವರ್ಷದಲ್ಲಿ ಎಲ್ಲ ಅಂತ ಅನುಭವಗಳು ಸಹಜವಾಗಿ ಆಗ್ತದೆ. ನಾವು ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದು ಒತ್ತಡ ಹಾಕಿ ಅದನ್ನ ಪರ್ಸ್ಯೂ ಮಾಡುವಂತ ಕೆಲಸಗಳು ಮಾಡಬೇಕು. ಜನ ಎಲ್ಲಿ ಇರುತ್ತೆ, ಹಾಗೆ ನ್ಯಾಚುರಲಿ ಜನಪ್ರತಿನಿಧಿಗಳ ಹತ್ರನೇ. ಸರ್, ಈಗ ಒಂದು ಆ ಥರ ಒಂದು ರಸ್ತೆಯಲ್ಲಿ ಗುಂಡಿ ಬಿದ್ದಾಗ ನಾನು ಚೌಟ್ರನ್ನ ಟ್ಯಾಗ್ ಮಾಡಿ ಹಾಕ್ತೇನೆ ಅಂತ ಹೇಳೋದು ಅದು ಒಳ್ಳೆಯದಾ? ಅಂದ್ರೆ ಜನರಿಗೆ ಇಷ್ಟು ಒಂದು ನಂಬಿಕೆ ಇರ್ಬೋದಲ್ಲ, ಇದು ರಸ್ತೆ ಯಾರ್ದೇ ಇರ್ಬೋದು, ನಾನು ಚೌಟ್ರನ್ನ ಟ್ಯಾಗ್ ಮಾಡ್ತೇನೆ, ಚೌಟ್ರ ರೆಸ್ಪಾಂಡ್ ಮಾಡ್ತಾರೆ ಹೇಳಿ. ಹೌ ಡು ಯು ಸೀ ಇಟ್ ಇನ್ ಎ ಪಾಸಿಟಿವ್ ವೇ ಆರ್? ಅಲ್ಲ, ವಿ ಸೀ ಇಟ್ ಇನ್ ಎ ಪಾಸಿಟಿವ್ ವೇ. ಈಗ ಒಬ್ಬ ಸಾಮಾನ್ಯ ನಾಗರಿಕ ಅವನು ಸಹಜವಾಗಿ ಇಫ್ ಯು ಥಿಂಕ್ಸ್ ಐ ಶುಡ್ ರೀಚ್ ಔಟ್ ಟು ಯು ಅಂತ ಹೇಳಿದ್ರೆ ಇಟ್ ಇಸ್ ಎ ಕ್ರೆಡಿಟ್ ಟು ಯು. ಇಟ್ ಇಸ್ ಎ ಕ್ರೆಡಿಟ್. ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಯಾವುದನ್ನ ಹೇಳೋದು ಜನ ಬಿಟ್ಟು ಬಿಡ್ತಾರೆ. ದೆನ್ ಒನ್ ಶುಡ್ ವರಿ ಅಂದ್ರೆ ನನ್ನ ಮೇಲೆ ನಂಬಿಕೆ ಏನೂ ಆಗಲ್ಲ ಅನ್ನುವಂಥದ್ದಿದ್ರೆ ಮತ್ತೆ ಆಮೇಲೆ ಜನಪ್ರತಿನಿಧಿಗಳನ್ನ ಅಟ್ಯಾಕ್ ಮಾಡುವಂತ ಅವಶ್ಯಕತೆ ಇಲ್ಲ, ಬಿಟ್ಟು ಬಿಡ್ತಾರೆ. ಸರ್, ಮತ್ತೊಂದು ಇದು ಮಂಗಳೂರಿಗೆ ಎಲೆಕ್ಟ್ರಿಕಲ್ ಬಸ್ಗಳನ್ನು ನೀವು ತರಿಸಿದ್ರಂತೆ. ಈ ವಿಚಾರ ಮತ್ತೆ ಪದೇ ಪದೇ ಬರ್ತದೆ. ಒಂದು ಕೋಆರ್ಡಿನೇಷನ್, ಡೆಮೋಕ್ರಸಿಯಲ್ಲಿ ಕೋಆರ್ಡಿನೇಷನ್ ಇರಬೇಕು. ಹಲವಾರು ಯೋಜನೆಗಳು ಇಲ್ಲಿ ನಿಮಗೆ ಡಬಲ್ ಇಂಜಿನ್ ಇಲ್ಲ. ಒಂದು ಇಂಜಿನ್ ಡೆಲ್ಲಿದು, ಒಂದು ಕರ್ನಾಟಕದ್ದು. ಇದರಿಂದ ಫಸ್ಟ್ ಟೈಮ್ MP ಕಷ್ಟ ಆಗ್ತಾ ಉಂಟಾ? ಅಂದರೆ ನಿಮ್ಮದು ಪ್ರಾಜೆಕ್ಟ್ ರೆಡಿ ಉಂಟು, ನಿಮ್ಮ ಕೆಲಸ ಸ್ಪೀಡ್ ಉಂಟು, ಇಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿ? ಅಲ್ಲ, 100%. ಒಂದು ರಾಜ್ಯ ಮತ್ತು ಕೇಂದ್ರ ಒಂದೇ ಪಾರ್ಟಿ ಸರ್ಕಾರ ಆದರೆ ಅದರಲ್ಲಿರುವ ಭಯ ಇರ್ತದೆ, ಹೇಳಿದ್ ಕೇಳ್ತಾರೆ ಆ ಥರ. ಅಂದರೆ ಅಧಿಕಾರಿಗಳ ಜೊತೆ ತುಂಬ ವಿಷಯಗಳು ನಮ್ಮ ಯೋಚನೆ ಮತ್ತು ಇಲ್ಲಿಯ ಯೋಚನೆಗಳು ಹೆಚ್ಚು ಕಡಿಮೆ ಸಿಮಿಲರ್ ಆಗಿರ್ತದೆ. ಈಗ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ, ಸೆಂಟ್ರಲ್ಲಿ BJP ಇದ್ರೆ, ತುಂಬಾ ಸಲ ನಮಗೆ ಕೆಲವು ಸ್ಕೀಮ್ಗಳನ್ನು ಯಾಕೆ ಅವರು ಪರ್ಸ್ಯೂ ಮಾಡೋದಿಲ್ಲ ಅಂತಾನೆ ಗೊತ್ತಾಗುತ್ತೆ. ಉದಾಹರಣೆಗೆ ಒಂದು ಸ್ಕೀಮ್ನ ಬಗ್ಗೆ ನಾನು ಹೇಳ್ಬೋದು. ಖೇಲೋ ಇಂಡಿಯಾದಲ್ಲಿ 100% ಸೆಂಟ್ರಲ್ ಗ್ರಾಂಟ್ ಇರುವಂತ ಅನುದಾನಗಳಿದೆ. ನಮ್ಮ ಜಿಲ್ಲೆಯದ್ದೇ ಒಂದು 6 ತಾಲೂಕುಗಳಿಗೆ ಒಂದು 25 ಕೋಟಿಯ ರೀತಿಯಲ್ಲಿ ಒಂದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋ ದೃಷ್ಟಿಯಿಂದ ಪ್ರಪೋಸಲ್ಗಳನ್ನು ಕಳಿಸಿದ್ದೇನೆ. ಎಲ್ಲ ತಾಲೂಕುಗಳಿಗೆ.
25 ಕೋಟಿ ರೀತಿಯಲ್ಲಿ ಅದು ಹೋಗಿ ರಾಜ್ಯದಲ್ಲಿ ಬಿದ್ದಿದೆ. ಅಲ್ಲಿಂದ ಮೇಲೆ ಹೋಗ್ತಿಲ್ಲ. ಅದನ್ನ ಕಂಟಿನ್ಯೂಸ್ಲಿ ಪರ್ಸ್ಯೂ ಮಾಡ್ತಾ ಇದ್ದಾನೆ. ಯಾಕೆ ಕಳಿಸ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಅಂದ್ರೆ ಅಲ್ಲಿ ರಾಜ್ಯದಿಂದ ರೆಕಮೆಂಡ್ ಕಳಿಸಿದ್ರೆ ದೆನ್ ಯು ಕ್ಯಾನ್ ನೆಟ್ವರ್ಕ್ ಇನ್ ಡೆಲ್ಲಿ ಅಂಡ್ ಬ್ರಿಂಗ್ ಇಟ್. ಎಸ್, ಬಿಕಾಸ್ ದೇರ್ ಇಸ್ ಮನಿ ಲೈಯಿಂಗ್. ಹೌದು, ಯಾಕೆ ಕಳಿಸ್ತಾ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ. ಇನ್ನೊಂದು ಹೇಳ್ಬೋದು, ಇಲ್ಲಿ ಉದಾಹರಣೆಗೆ ಒಂದು ಮಂಗಳೂರಲ್ಲಿ ಒಂದು 100 ಬೆಡೆಡ್ ESI ಆಸ್ಪತ್ರೆ ಇದೆ. ಓಕೆ, ESI ಆಸ್ಪತ್ರೆ ಅದನ್ನ ಶೋಭಾ ಮೇಡಮ್ ಕೆಳಗಡೆ ಅದು ಇಲಾಖೆ ಹೌದು, ESI ಶೋಭಾ ಮೇಡಮ್ ಕೆಳಗಡೆ ಇರ್ತದೆ. ಬಟ್ ESI ಅಲ್ಲಿ ಎರಡಿದೆ, ಒಂದು ESI ಅಂತ ಹೇಳ್ತಾರೆ, ಇನ್ನೊಂದು ESIC ಅಂತ. ESIC ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ಅದರ ಆಪರೇಷನ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಅದು ಹೆಲ್ತ್ಗೆ ಬರ್ತದಾ? ಅದು ಲೇಬರ್ ಮತ್ತು ಲೇಬರ್ಗೆ ಬರ್ತದೆ. ಮಂಗಳೂರಲ್ಲಿರುವಂಥ ESI ಆಸ್ಪತ್ರೆ ESICಗೆ ಇಲ್ಲ. ಈಗ ESICಗೆ ಹೋಗಬೇಕಾದ್ರೆ ರಾಜ್ಯದಿಂದ ಅದು ರೆಕಮೆಂಡ್ ಆಗಿ ಹೋಗಬೇಕು. ಓಕೆ, ಅದನ್ನು ಕೂಡ ಪರ್ಸ್ಯೂ ಮಾಡಿದ್ರೆ ಇವರು ಇಲ್ಲಿ ರೆಕಮೆಂಡ್ ಮಾಡಿ ಕಳಿಸ್ತಾ ಇಲ್ಲ. ಸೊ ವಿಡ್ ನಾಟ್ ನೋ. ಅಂದ್ರೆ ನಾವೀಗ ಏನೇ ಆದ್ರೂ ಒಂದು ವರ್ಷ ನಾವು ಮುಕ್ತವಾಗಿ ಮಾತಾಡೋದು. ಅಕ್ರಾಸ್ ದ ಪಾರ್ಟಿ ನಿಮ್ ನೆಟ್ವರ್ಕ್ ಹೇಗಿದೆ? ಬಿಕಾಸ್ ಈಗ ಕೆಲವು ತುಂಬಾ ಚೆನ್ನಾಗಿ ಪ್ರಭುತ್ವದಲ್ಲಿ ಕೆಲಸ ಮಾಡಿರುವ ರಾಜಕಾರಣಿಗಳು ಹೇಗಿದ್ದಾನೆ, ಅವ್ರು ಯಾವುದೇ ಪಕ್ಷ ಇದ್ರೂ ಕೂಡ ಅವರು ಇಲ್ಲಿ ಒಂದು ಫೈಲ್ ಹಿಡಿದು ಪಾರ್ಲಿಮೆಂಟ್ ಮತ್ತು ವಿಧಾನಸೌಧ ಓಡಿದ್ರೆ ಅಧಿಕಾರಿ ಮತ್ತು ಅಪೋಸಿಷನ್ ಪಾರ್ಟಿಲಿ ಕೂಡ ಕೆಲಸ ಆಗ್ತದೆ. ನಿಮ್ದು ಇದ್ರ ಬಗ್ಗೆ ವಾಟ್ ಯು ಫೀಲ್? ನ್ಯಾಚುರಲಿ ನಮಗೆ ನಮ್ಮ ಊರಿನ ಕೆಲಸ, ನಮ್ಮ ಜನರ ಕೆಲಸದ ದೃಷ್ಟಿಯಿಂದ ಯಾರು ಸರ್ಕಾರದಲ್ಲಿದ್ದಾರೆ, ಯಾರು ಅಧಿಕಾರದಲ್ಲಿದ್ದಾರೆ ಅವ್ರನ್ನ ಬೆನ್ನ ಹಿಡಿದು ಕೆಲಸ ಮಾಡಿದಂತ. ಡೋಂಟ್ ಮೈಂಡ್ ಗೋಯಿಂಗ್ ಅಂಡ್ ಹ್ಯಾವಿಂಗ್ ಕಾಫಿ ವಿತ್ ಸಿದ್ದರಾಮಯ್ಯ ಅಂಡ್ ಸರ್ ಇದು ಮಾಡಿ ಕೆಲಸ ಆಗ್ತದೆ ಅಂದ್ರೆ ಕಾಫಿ ಕುಡಿಯೋದಿಲ್ಲ ಏನು ಸಮಸ್ಯೆ ಇದೆ ನಮಗೆ. ಊರಿಗೆ ಕೆಲಸ ಆಗ್ಬೇಕಾದ್ರೆ ಕಾಫಿ ಅಂದ್ರೆ ಕೆಲವೊಮ್ಮೆ ಸೌತ್ ಕೆನರಾ ಈ ನಾವು ಐಡಿಯಾಲಜಿಕಲ್ ಹಾರ್ಡ್ನೆಸ್ ಎಲ್ಲ ಮಾಡ್ತೇವೆ. ಸೊ ಅದು ಕೆಲಸದ ವಿಚಾರದಲ್ಲಿ ಇಲ್ಲ ಅಲ್ಲ. ಐಡಿಯಾಲಜಿ ಸಮಥಿಂಗ್ ಎಲ್ಸ್. ಕೆಲಸದ ದೃಷ್ಟಿಯಲ್ಲಿ ನಾವು ಯಾಕೆ ಮುಖ್ಯಮಂತ್ರಿಗಳ ಕೂಡ ಕರ್ತವ್ಯ ಇದೆ ನಮ್ಮೂರಿಗೆ ಕೆಲಸವನ್ನು ಮಾಡಬೇಕು. ಸ್ವಂತಕ್ಕಂತೂ ಕೇಳ್ತಾ ಇಲ್ಲ ಅಲ್ವಾ? ಸ್ವಂತಕ್ಕಂತೂ ನಾವು ಕೇಳ್ತಾ ಇಲ್ಲ. ಅದು ಕೂಡ ಮಂಗಳೂರಿಗೆ ಇನ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಅವ್ರು ಕೆಲಸ ಮಾಡಬೇಕು. ಮಂಗಳೂರು ಒಂದು ಕರಾವಳಿ ಪ್ರದೇಶ, ಒಂದು ಪೋರ್ಟ್ ಸಿಟಿ ಆಗಿರೋ ಕಾರಣಕ್ಕೆ ಯಾಕೆ ದೇ ಶುಡ್ ಟೇಕ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇನ್ ಮ್ಯಾಂಗ್ಳೂರ್. ಕರ್ನಾಟಕದ ಒಂದು ಗ್ರೋತ್ ಇಂಜಿನ್ ಆಗುವಂತ ಎಲ್ಲ ಅವಕಾಶಗಳು ಮಂಗಳೂರಿಗೆ ಇದೆ. ಅಂದ್ರೆ ಈಗ ಅವರು ಇದು ಮಾಡ್ತಾರೆ, ನಾವು ಇಷ್ಟು MP ಗಳನ್ನು ಕೊಟ್ಟಿದ್ದೇವೆ, ಯಾವ MP ಕೂಡ ಅಲ್ಲಿ ನಮ್ಮ ಪರವಾಗಿ ಗಟ್ಟಿ ಧ್ವನಿ ಎತ್ತುದಿಲ್ಲ, ಮೋದಿ ಅವ್ರ ಮುಂದೆ ತಲೆ ಅಲ್ಲಾಡಿಸ್ತಾರೆ ಅಂತ ಹೇಳಿ ಟೀಕೆ ಮಾಡ್ತಾರೆ. ಸೊ ಇಟ್ಸ್ ಆಲ್ ಅಂದ್ರೆ ಗ್ಯಾಪ್ ಬಂದಿದೆ ಅನ್ಸುತ್ತಾ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ? ಇಲ್ಲಪ್ಪ, ಅದೇನಿಲ್ಲ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದೆ. ಕೇಂದ್ರದಿಂದ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಎಲ್ಲಿ ಇಲ್ಲ. ನಿರ್ಮಲಾ ಸೀತಾರಾಮನ್ ಅವರು, ಪ್ರಹ್ಲಾದ್ ಜೋಶಿ ಅವರು ಹಲವು ಬಾರಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಫೈನಾನ್ಸ್ ಕಮಿಷನ್ ಇಸ್ ನಾಟ್ ಡಿಸೈಡೆಡ್ ಬೈ PM. ಕಮಿಷನ್ ಇದೆ, GST ಕೌನ್ಸಿಲ್ ಅದರಲ್ಲೆಲ್ಲ ಅವರು ಮೆಂಬರ್ಸ್. ಸೊ ಇದೆಲ್ಲ ಸುಮ್ಮನೆ ನೆರೇಟಿವ್ ಬಿಲ್ಡಿಂಗ್, ಬೋಗಸ್ ಆಗಿ ಒಂದು ನೆರೇಟಿವ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಅದು ಕಂಟಿನ್ಯೂಸ್ ಒಂದು ನಡೀತಾ ಇರುವಂಥದ್ದು. ಸರ್, ನೀವು MP ಆದಮೇಲೆ ನನಗೆ ನಿಮ್ಮ ಇದು ಅರ್ಥ ಆಗಿದೆ. ಯಾಕಂದ್ರೆ BJP ಹಿಂದೆ ಇಂದಿರಾ ಗಾಂಧಿ ಟೈಮಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು. ಅಂದ್ರೆ ಇಂಡಿವಿಜುವಲ್ MPಗಳು ಸ್ವಲ್ಪ ಹೈಕಮಾಂಡ್ ಅಂತ ಹೇಳಿ ತಕ್ಕ ಮಟ್ಟಿಗೆ ರೆಸ್ಪೆಕ್ಟ್ ಆ್ಯಂಡ್ ಫಿಯರ್ ಇದ್ದೇ ಇರ್ತದೆ. ಈಗ ನೀವು ಫಸ್ಟ್ ಟೈಮ್ MP ಆದ್ಮೇಲೆ ಒಂದು ಬಜೆಟ್ ಬಂತಲ್ಲ? ಹೌದು. ಹೋಗಿ ಡಿಡ್ ಯು ಸೇ ಹಾಯ್ ಹಲೋ ಟು ನಿರ್ಮಲಾ ಮೇಡಮ್ಗೆ, ನನ್ನ ಕ್ಷೇತ್ರಕ್ಕೆ ಏನಾದ್ರು ಒಂದು ಸ್ಪೆಷಲ್ ಆ ಥರ ಏನಾದ್ರು ಪರ್ಸನಲ್ ನೆಟ್ವರ್ಕಿಂಗ್ ಏನಾದ್ರು ಮಾಡಿದ್ದೀರಾ? ಇಲ್ಲ, ಮುಂದೆ ಮಾಡಬೇಕು. ಮೊನ್ನೆ ಫಸ್ಟ್ ಇದಾಗಿರೋದ್ರಿಂದ ಬಟ್ ಅವ್ರನ್ನ ಭೇಟಿ ಆಗಿದ್ದೀನಿ ನಾನು. ಅವರು ನಮ್ಮ ರಾಜ್ಯದ MP ಕೂಡ ಹೌದು. ಮತ್ತು ಓವರ್ ಆಲ್ ಒಂದು ಕಲ್ಪನೆ ಕೂಡ ಇದೆ. ಈ ಭಾಗದ ಬಗ್ಗೆ ಅವರಿಗೆ ವಿಶೇಷವಾದ ಕಾಳಜಿಯೂ ಕೂಡ ಇದೆ. ಅದರಲ್ಲೇನು ಶಿ ಲೈಕ್ಸ್ ಮ್ಯಾಂಗ್ಳೂರ್, ಶಿ ಲೈಕ್ಸ್ ಕೋಸ್ಟಲ್ ಕರ್ನಾಟಕ, ಮತ್ತು ಇಲ್ಲಿಯ ಜನರ ಬಗ್ಗೆ ಒಂದು ನಂಬಿಕೆ ಕೂಡ ಅವರಿಗಿದೆ. ಹಾಗಾಗಿ ನಾನು ಅವರೊಟ್ಟಿಗೆ ಮಲ್ಟಿಪಲ್ ಕಾನ್ವರ್ಸೇಷನ್ ಮಾಡಿದ್ದೇನೆ. ಉದಾಹರಣೆಗೆ ಮಂಗಳೂರಿನಲ್ಲಿ IT ಕ್ಷೇತ್ರದ ಬೆಳವಣಿಗೆಯ ದೃಷ್ಟಿಯಿಂದ ಹೇಗೆ ನಾವು ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ಗಳನ್ನು ಮಂಗಳೂರಿಗೆ ತರ್ಬೋದು, Tier 2 Tier 3 ಸಿಟೀಸ್ಗೆ GCC ಪಾಲಿಸಿಗಳನ್ನು ಹೇಗೆ ಮಾಡ್ಬೋದು, ಈ ದೃಷ್ಟಿಯಿಂದ ಚರ್ಚೆಗಳು ಕೂಡ ಆಗಿದೆ. ಶಿ ಈಸ್ ವೆರಿ ಅಪ್ಬೀಟ್ ಆ್ಯಂಡ್ ಪಾಸಿಟಿವ್. ಈಗ Tier 2 Tier 3 ಸಿಟೀಸ್ಗೆ GCC ಪಾಲಿಸೀಸ್ ಮಾಡ್ತಾ ಇದ್ದಾರೆ. AI ಮಿಷನಲ್ಲಿ Tier 2 Tier 3 ಸಿಟೀಸ್ಗೆ ಹೇಗೆ AI ಮಿಷನ್ ಅನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಆಲ್ರೆಡಿ ನಮಗೆ ಮಂಗಳೂರಿಗೆ ಒಂದು ಸೆಂಟರ್ ಈಗಾಗಲೇ ನಾವು AI ಅಲ್ಲಿ ಸಿಕ್ಕಿದೆ. ಬರುವ ವರ್ಷ AI ಗ್ಲೋಬಲ್ ಇದು ಭಾರತದಲ್ಲೇ ನಡೀತಾ ಇದೆ. ಅದರಲ್ಲಿ 20 ಗ್ಲೋಬಲ್ ಸಮಿಟ್ ಪೂರ್ವಭಾವಿಯಾಗಿ ಒಂದು 20 ಸಿಟಿಗಳಲ್ಲಿ ಸಮಿಟ್ಗಳು ನಡೀಲಿಕ್ಕಿದೆ. ಅದರಲ್ಲಿ ಮಂಗಳೂರನ್ನು ಇನ್ಕ್ಲೂಡ್ ಮಾಡಬೇಕನ್ನೋಂಥದ್ದನ್ನು ನಾನು ಈಗಾಗಲೇ ಅವರಲ್ಲಿ ಮಾತಾಡಿದ್ದೇನೆ. ಸೊ ಶಿ ಈಸ್ ವೆರಿ ಪಾಸಿಟಿವ್ ಅಬೌಟ್ Tier 2 Tier 3 ಸಿಟೀಸ್. ಪ್ರೈಮ್ ಮಿನಿಸ್ಟರ್ ಇಟ್ ಸೆಲ್ಫ್ ಇಸ್ ಪಾಸಿಟಿವ್. ಸೊ ನಾವು ಮಂಗಳೂರನ್ನು ಫಿಟ್ ಮಾಡೋದು ಹೇಗೆ ಅಂತ ನೋಡ್ಬೇಕಷ್ಟೇ. ಸರ್, ಇದು ನನಗೆ ಮಂಗಳೂರು ಅಂದರೆ ಸ್ಪೆಷಲ್ ಫೀಲಿಂಗ್. ಬಿಕಾಸ್ 2003ರಿಂದ 2009 ನಾನು ಇಲ್ಲೇ MBBS ಮಾಡಿದ್ದು. ನಾನು ಯಾವತ್ತೂ ಹೇಳ್ತೇನೆ, ದಕ್ಷಿಣ ಕನ್ನಡದಲ್ಲಿರೋ ಒಂದು ಸಿವಿಕ್ ಸೆನ್ಸ್ ಇದೆಯಲ್ಲ, ಇಲ್ಲಿಗೆ ಆಡಳಿತ ಬೇಡ ಹೇಳಿ. ಪೀಪಲ್ ಆರ್ ಸೋ ವೆಲ್ ಬಿಹೇವ್ಡ್. ಭಾಷೆ, ಶ್ರಮ,
ಬಿಹೇವಿಯರ್ ಇಲ್ಲಿಗೆ ಗವರ್ನೆನ್ಸ್ ಅವರೇ ಮಾಡ್ಕೊಳ್ತಾರೆ. ಒಂದು ವಾತಾವರಣ ಇಟ್ಬಿಟ್ರೆ ಅವರೇ ಬಿಸ್ನೆಸ್ ಮಾಡ್ತಾರೆ, ಅವರೇ ದುಡ್ಡು ಮಾಡ್ತಾರೆ, ಅವರೇ ಸಮಾಜಕ್ಕೆ ಕೊಡ್ತಾರೆ. ದಟ್ ಕೈಂಡ್ ಆಫ್ ಪ್ಲೇಸ್ ದಿಸ್ ಈಸ್. ಈ ವಿಚಾರಕ್ಕೆ ಯಾಕೆ ಬಂದೆ ಅಂತ ಹೇಳಿದರೆ, ದಿಸ್ ಪ್ಲೇಸ್ ಇಸ್ ಗಿವನ್ ಫ್ಯಾಂಟಾಸ್ಟಿಕ್ ಬ್ಯಾಂಕ್ಸ್, ಫ್ಯಾಂಟಾಸ್ಟಿಕ್ ಹಾಸ್ಪಿಟಲ್ಸ್, ಸ್ವಲ್ಪ ಇಂಡಸ್ಟ್ರಿ ಇದೆ, ಇಲ್ಲ ಅಂತಲ್ಲ, ಅದು ಹಳೆ ಕಾಲದ್ದು. ಒಂದು IT ಫೀಲ್ಡ್ ಆಗಿ ಈಗ ಇನ್ಫೋಸಿಸ್ ಬಿಟ್ಟರೆ ಬೇರೆ ಯಾವುದೋ ರೀತಿಯಲ್ಲಿ ಈಗ ಬೆಂಗಳೂರದು ಪ್ರೆಷರ್ ಕಡಿಮೆ ಮಾಡಲಿಕ್ಕಾದರೂ ಕೂಡ ಮಂಗಳೂರು ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ IT ಹಬ್ ಆಗಿ ಬೆಳಿಲ್ಲ ಅಂತ ನೋವು ಉಂಟದು ಸರ್ ನಿಮಗೆ? ಯಾಕೆ ಬೆಳಿಲಿಲ್ಲ ಅನ್ನುವಂಥದ್ದು ಒಂದು ಆಶ್ಚರ್ಯ ಇದೆ. ನನಗೆ ಇಲ್ಲಿ ಬೆಳೆಯಿದ್ರೆ ಬೇರೆ ಎಲ್ಲಿ ಬೆಳೆಸಲಿಕ್ಕೆ ಸಾಧ್ಯ? ಬೆಳಿಬೇಕಿತ್ತು, ಬಟ್ ಬೆಟರ್ ಲೇಟ್ ದೆನ್ ನೆವರ್. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಯಹಿ ಸಮಯ ಹೇ ಸಹಿ ಸಮಯ ಹೇ ಅಂತ ಹೇಳ್ತಾರೆ. ಹಾಗಾದ್ರೆ ಚೌಟರ್ ಸಮಯ ಒಂಥರ ಅಮೃತ ಕಾಲ, ನೀವು ಆ ಥರ ಹೇಳೋದಾದ್ರೆ. ಐ ಮೈಟ್ ಬಿ ಲಕ್ಕಿ ಆಲ್ಸೋ. ಆಲ್ರೆಡಿ ಒಂದು 200 ಕಂಪನಿಗಳು ಹೋಮ್ ಗ್ರೋನ್ ಕಂಪನೀಸ್ ಇದೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಆಲ್ಮೋಸ್ಟ್ 25,000 IT ಪ್ರೊಫೆಷನಲ್ಸ್ ಈಗ ಮಂಗಳೂರಿನಲ್ಲಿ ಇದ್ದಾರೆ. ಮಂಗಳೂರನ್ನು ಒಂದು ಸಿಲಿಕಾನ್ ಬೀಚ್ ಅಂತ ಒಂದು ಅದಕ್ಕೊಂದು ಹೆಸರು ಕೊಟ್ಟು ಪ್ರೈವೇಟ್ ಎಂಟರ್ಪ್ರಿನರ್ಸ್, ಪ್ರೈವೇಟ್ IT ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರುವಂಥ, ಉದಾಹರಣೆಗೆ ಮೋಹನ್ ದಾಸ್ ಪೈ ಅವರು ಇರ್ಬೋದು, ರೋಹಿತ್ ಭಟ್ ಅವರು ಇರ್ಬೋದು, ಈ ರೀತಿ ಗುರುದತ್ ಅಂತ ಒಬ್ರು ಇದ್ದಾರೆ. ಈ ರೀತಿಯ ವ್ಯಕ್ತಿಗಳು IT ಸ್ಪೇಸಸನ್ನು ಕ್ರಿಯೇಟ್ ಮಾಡಿ ಒಂದು IT ಇಕೋಸಿಸ್ಟಮ್ ಅನ್ನು ಬಿಲ್ಡ್ ಮಾಡುವ ದೃಷ್ಟಿಯಿಂದ ದೇರ್ ಪುಟ್ಟಿಂಗ್ ಅ ಕಾನ್ಷಿಯಸ್ ಎಫರ್ಟ್. ಮತ್ತು ಆ ಎಫರ್ಟ್ ಈಸ್ ಬೇರಿಂಗ್ ಫ್ರೂಟ್ಸ್ ಆಲ್ಸೋ. ಇವತ್ತು ನೋಡಿದರೆ ನಾನು MP ಆಗುವ ಸಂದರ್ಭದಲ್ಲಿ ಒಂದು ನವಯುಗ ನವಪಥ ಅನ್ನುವಂಥ ಒಂದು ಟಾಸ್ಕ್ ಶೀಟನ್ನು ನಾನೇ ಹಾಕ್ಕೊಂಡು ಅದರಲ್ಲಿ IT ಸೆಕ್ಟರ್ನ ಬೆಳೆಸುವ ದೃಷ್ಟಿಯಿಂದ ಹೇಗೆ ಮಾಡ್ಬೋದು ಅನ್ನುವಂಥ ಯೋಚನೆಯನ್ನು ಕೂಡ ನಾನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಯಾವತ್ತೂ ಇಲ್ಲಿ ಮಂಗಳೂರಿನ IT ಪ್ರೊಫೆಷನಲ್ಸ್ಗೆ ಮತ್ತು ಮಂಗಳೂರಿನ ಬೇಸ್ಡ್ IT ಪ್ರೊಫೆಷನಲ್ಸ್ ಯಾರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಹೇಳ್ತಾ ಇದ್ದೆ, ಗೆಟಿಂಗ್ ಎ ಇನ್ಫೋಸಿಸ್, TCS, Accenture ಇದೊಂದು ಭಾಗ, ಬಟ್ ವಿ ಶುಡ್ ಹ್ಯಾವ್ ಅವರ್ ಓನ್ TCS, ವಿ ಶುಡ್ ಹ್ಯಾವ್ ಅವರ್ ಓನ್ ನೀವೇ ಒಂದು ಕಂಪನಿ ಕಟ್ಟೋದು ಮಂಗಳೂರು ಬೇಸ್ಡ್ ಆಗಿ. ಯಾಕಂದ್ರೆ ವಿ ಹ್ಯಾವ್ ಡನ್ ಇಟ್ ಇನ್ ಬ್ಯಾಂಕಿಂಗ್, ವಿ ಹ್ಯಾವ್ ಡನ್ ಇಟ್ ಇನ್ ಪ್ರೈವೇಟ್ ಹೆಲ್ತ್ ಕೇರ್, ನಾವು ಪ್ರೈವೇಟ್ ಎಜುಕೇಶನ್ ಅಲ್ಲಿ ಮಾಡಿದ್ದೇವೆ, IT ಮಡಬೇಕು. ಮತ್ತು ಅದಕ್ಕೆ ಬ್ಯಾಕ್ ಟು ಊರು ಅಂತ ಒಂದು ಕಲ್ಪನೆಯನ್ನ, ಒಂದು ಅಭಿಯಾನವನ್ನ ಮಾಡಬೇಕು ಅನ್ನಂತ ನಾನು ಹೇಳಿದ್ದೆ. ನಮ್ಮವ್ರ ಊರಿಗೆ ಬರಬೇಕು, ಇಲ್ಲೇ ಅವಕಾಶಗಳನ್ನು ಹುಡುಕಬೇಕು, ಇಲ್ಲಿ ಅವಕಾಶ. ಕೋವಿಡ್ ಟೈಮಲ್ಲಿ ಯು ಫೀಲ್ ಕೋವಿಡ್ ವಾಸ್ ಅ ವಿಂಡೋ ಪೀರಿಯಡ್ ವೇರ್ ಇದು ಲಾಂಚ್ ಆಗ್ಬೋದಿತ್ತು? ತುಂಬಾ ಜನ ವಾಪಸ್ ಬಂದಿದ್ರು. ನಾನು MP ಆಗಿದ್ದು 24ರಲ್ಲಿ, ಹಾಗಾಗಿ ಬಟ್ ಇಟ್ ಈಸ್ ಗೆಟಿಂಗ್ ವೆರಿ ಪಾಸಿಟಿವ್ ರೆಸ್ಪಾನ್ಸ್ ಅಂತ. ರೋಹಿತ್ ಭಟ್ ಅಂತ ಒಬ್ರು ಇದ್ದಾರೆ ಇಲ್ಲಿ, ಹಿಂದೆ ರೋಬೋಸಾಫ್ಟಲ್ಲಿ ಕೆಲಸ ಮಾಡಿದ್ರು, ಈಗ ಮಂಗಳೂರಿನ IT ಇಕೋಸಿಸ್ಟಮ್ ಅನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಅವರು ಮತ್ತು ಅವರ ಟೀಮ್ ಮುಖಾಂತರ ನಾವು ಒಂದು ರಿಸರ್ಚ್ ಮಾಡಿಸಿದ್ವಿ, ಒಂದು ಸರ್ವೆ ಮಾಡಿಸಿದ್ವಿ. ಮಂಗಳೂರು ಬೇಸ್ಡ್ IT ಪ್ರೊಫೆಷನಲ್ಸ್ ಯಾರು ದೇಶದ ಬೇರೆ ಬೇರೆ ಭಾಗದಲ್ಲಿದ್ದಾರೆ, ಗಿವನ್ ಅ ಚಾಯ್ಸ್ ಮಂಗಳೂರಿಗೆ ನೀವು ವಾಪಸ್ ಬರ್ತೀರಾ ಅನ್ನುವಂಥ ಒಂದು ಸರ್ವೆಯನ್ನು ನಾವು ಮಾಡಿಸಿದ್ವಿ. ಆ್ಯಂಡ್ ನೀವು ಯು ಶುಡ್ ಬಿ ವೆರಿ ಹ್ಯಾಪಿ. 95% ಆಫ್ ಪೀಪಲ್ want to come back. What is the number you got? Roughly around 30,000, 40,000? 25,000 numbers. Okay. So that is a very good sign. And ಮಂಗಳೂರು IT ಸೆಕ್ಟರ್ನ ಗ್ರೋತನ್ನು ಯಾರಾದರೂ ಫಾಲೋ ಮಾಡ್ತಿದ್ರೆ ದ ಲಾಸ್ಟ್ 1-2 years ಇಟ್ ಈಸ್ ಕಾನ್ಸ್ಟೆಂಟ್ಲಿ ಸೀಯಿಂಗ್ ಅ ರೈಸ್. ಆ್ಯಂಡ್ ಎಸ್ಪೆಷಲಿ ಕಳೆದ ಒಂದು ವರ್ಷದಲ್ಲಿ ಒಂದು ಎರಡು ಮೇಜರ್ ಅಕ್ವಿಸಿಷನ್ಗಳು ಮಂಗಳೂರು ಬೇಸ್ಡ್ ಕಂಪ್ನೀಸ್ ಇದ್ದು ಆಗಿದೆ. ಒಂದು ನಿವಿಯಸ್ ಅನ್ನುವಂಥ ಒಂದು ಕಂಪ್ನಿಯನ್ನು ಒಂದು ಜಾಪನೀಸ್ ಕಂಪ್ನಿ ಅಕ್ವೈರ್ ಮಾಡಿದೆ. ಮೊನ್ನೆ ನಾವಿಗೋ ಅನ್ನುವಂಥ ಒಂದು ಕಂಪ್ನಿಯನ್ನು ಜಾಪನೀಸ್ ಕಂಪ್ನಿ ಅಕ್ವೈರ್ ಮಾಡಿದೆ. ಬೋಸ್ ಮೇಜರ್ ಸೌಂಡ್ ಸಿಸ್ಟಮ್ಸ್ ಇರುವಂಥ ಕಂಪನಿ, ದೇ ಹ್ಯಾವ್ ಸೆಟ್ ಅಪ್ ದೇರ್ R&D ಸೆಂಟರ್ ಇನ್ ಮ್ಯಾಂಗ್ಳೂರ್. ಸೊ ಈ ರೀತಿ ಮಂಗಳೂರು ಈ ಸೀಯಿಂಗ್ ಲಾಟ್ ಆಫ್ ಪಾಸಿಟಿವ್ ಸೈನ್ಸ್. ಇತ್ತೀಚೆಗೆ ಟೆಕ್ನೋವಾನ್ಸ್ ಅನ್ನುವಂಥ ಒಂದು ಇದು ಮಂಗಳೂರಲ್ಲಿ ಆಯಿತು. TI ಇದು ಮೇಜರ್ ಸಮಿಟ್ ಮಂಗಳೂರಲ್ಲಿ ನಡೆದಾಗ್ತಾ ಇದೆ. ನಾವು ಇತ್ತೀಚೆಗೆ ಹೋಗಿ ಸೆಂಟ್ರಲ್ IT ಸೆಕ್ರೆಟರಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಿದ್ವಿ. ವರ್ಕ್ ಮತ್ತು ವರ್ಟೆಕ್ಸ್ ಅನ್ನುವಂಥ ಒಂದು IT ಸ್ಪೇಸಸ್ನ ಕ್ರಿಯೇಟ್ ಮಾಡುವಂಥ ಒಂದು ಮ್ಯಾಂಗ್ಳೂರ್ ಬೇಸ್ಡ್ ಕಂಪನೀಸ್ have set up their base. So a lot of interesting things happening in IT. ಸರ್, ಇಲ್ಲಿ ಮತ್ತೊಂದು ವಿಚಾರ ಹೇಳೋದು, ನಾವು ಲಾಟ್ ಆಫ್ ಟೈಮ್ಸ್ ವಿ ಥಿಂಕ್ ಅಲ್ಲ, ನಿಮ್ಮ ಇಂಟೆನ್ಷನ್ ಈ ಥರ ಇದೆ, ಈ ಥರ ಮಾಡ್ಬೇಕು ಹೇಳಿ, ಮಂಗಳೂರಲ್ಲಿ IT ಸೆಟಪ್ ಮಾಡ್ಬೇಕು ಹೇಳಿ. ಆಸ್ ಅನ್ MP ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಲ್ಯಾಂಡ್ ಅಲಾಟ್ಮೆಂಟ್ ಕಮ್ಸ್ ಅಂಡರ್ ಸ್ಟೇಟ್, ಹೆಲ್ಪಿಂಗ್ ದೆಮ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಕಮ್ಸ್ ಅಂಡರ್ ಸ್ಟೇಟ್. ಓನ್ಲಿ ವಿತ್ ಗುಡ್ ವಿಶ್, ಗುಡ್ ಹಾರ್ಟ್ ಇಂದ ಆಸ್ ಅನ್ MP ನಿಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಸಂಕಲ್ಪಸೆ ಸಿದ್ಧಿ ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು. ಹಾಗಾಗಿ ನಾನು ವಿಜುವಲೈಸಿಂಗ್ ದಿಸ್, ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತದೆ, ಸ್ಟೇಟ್ ಗೌರ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ,
ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ, ಇದೆಲ್ಲವನ್ನು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೆಗೆಟಿವ್ಸ್ನ ಮಾತಾಡಿದರೆ 100 ನೆಗೆಟಿವ್ಸ್ ಇದೆ. ಆ ಪಾಸಿಟಿವ್ಸ್ನ ಯೋಚನೆ ಮಾಡಿದರೆ ದ ಮಲ್ಟಿಪಲ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ನಮ್ಮ ಹಿರಿಯರು ಇಲ್ಲಿ ಬ್ಯಾಂಕಿಂಗನ್ನು ಪ್ರಾರಂಭ ಮಾಡುವಾಗ ಅವ್ರು ಯಾರೂ ಯೋಚನೆ ಮಾಡಿರಲಿಲ್ಲ. ಇಟ್ ವಿಲ್ ಗೋ ಸೋ ಬಿಗ್ ಅಂಡ್ ಇಟ್ ವಿಲ್ ಗೆಟ್ ನ್ಯಾಷನಲೈಸ್ಡ್. ಯೋಚನೆ ಮಾಡ್ತಿದ್ದರೆ 5 ನ್ಯಾಷನಲೈಸ್ ಬ್ಯಾಂಕ್ಗಳು ಆಗ್ತಿರ್ಲಿಲ್ಲ. ನಮ್ಮವರು ವಿನಯ್ ಹೆಗ್ಡೆ ಅವರು ನಿಟ್ಟೆ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಹಾಕುವಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ಇದಾಗ್ಬೋದಾ ಅಂತ ಯೋಚನೆ ಮಾಡ್ತಿದ್ರೆ ಆಗ್ತಿರ್ಲಿಲ್ಲ. ಸೊ ಆ್ಯಸ್ ಅ ಬ್ಲೆಸ್ಡ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ರೀಜನ್, ನಮ್ಮ ಜನರು ನನಗೆ ಅವಕಾಶವನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಯೋಜನೆಗಳು ಕಾರ್ಯಕ್ರಮಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥದ್ದು ಒಂದು ಭಾಗ ಆಗಿದ್ದಾರೆ. ನೀವು ಈ ಥರ ಮಾತಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅನ್ಸಲ್ವಾ ನಿಮಗೆ? ಲೀಡ್ ದಟ್ ಎಫರ್ಟ್, ಟು ಲೀಡ್ ದಟ್ ಎಫರ್ಟ್, ಬಿಲೀವ್ ಇನ್ ಪಬ್ಲಿಕ್ ದಟ್ ದಿಸ್ ಇಸ್ ಪಾಸಿಬಲ್. ಹೌದು, ಕ್ರಿಯೇಟ್ ಎ ಬಿಲೀಫ್ ಇನ್ ಪಬ್ಲಿಕ್ ದಟ್ ದಿಸ್ ಇಸ್ ಪಾಸಿಬಲ್ ಅಂತ. ಒಂದು ಅದು. ಎರಡನೇದು, ಯಾರೋ ಒಂದು ಸಣ್ಣ ಎಫರ್ಟ್ ಮಾಡ್ತಾ ಇದ್ದಾರೆ, ಐ ಗೋ ಅಂಡ್ ಪಿಚ್ ಇನ್ ಅಂಡ್ ಜಾಯಿನ್ ಅಂಡ್ ಯು ಜಸ್ಟ್ ಪ್ಯಾಟ್ ಎ ಬ್ಯಾಕ್, ಪ್ಯಾಟ್ ಇಸ್ ಬ್ಯಾಕ್, ಅದನ್ನ ಮೇಲೆ ತರೋಲಿ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಬಿಗ್ ಇದಂತ ಅನ್ಕೊಂಡಿದ್ದಾರೆ. ಅಂಡ್ ಇಟ್ ಈಸ್ ಶೋಯಿಂಗ್ ರಿಸಲ್ಟ್ಸ್. ಇಟ್ ವಿಲ್ ಹ್ಯಾಪನ್. ಸರ್, ಗಡ್ಕರಿ ಇಸ್ ವೆರಿ ಪಾಪ್ಯುಲರ್ ಇನ್ ಮೀಡಿಯಾ ಅಮಾಂಗ್ ಅಪೋಸಿಷನ್ ಎವ್ರಿವೇರ್ ಬಿಕಾಸ್ ಆಫ್ ರಾಷ್ಟ್ರೀಯ ಹೆದ್ದಾರಿಗಳು. ಸರ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಪರಿಸ್ಥಿತಿ ಹೇಗೆ? ಅಪ್ಗ್ರೇಡಿಗೆ ಏನಾದ್ರು ನಿಮ್ದು ಐಡಿಯಾ ಇದೆಯಾ? ಏನಾದ್ರು ಹೊಸ ಅರ್ಜಿ ಇದೆಯಾ NH ಇನ್ ಯುವರ್ ಕಾನ್ಸ್ಟಿಟ್ಯೂನ್ಸಿ? NHನ ಸೀರಿಯಸ್ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಒಂದು, ಇಲ್ಲಿ ನಮ್ಮ ನಗರ ಪ್ರದೇಶದ ಒಳಗಡೆ ಒಂದು ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಅಂತ ಇದೆ. ಅದು ನಮ್ಮ BC ರೋಡಿನಿಂದ ಸುರತ್ಕಲ್ವರೆಗೆ 33 ಕಿಲೋಮೀಟರ್ ಒಂದು ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಅಂತ ತುಂಬ ಹಿಂದೆ UPA ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದು ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಸರಿಯಾದ ಪ್ಲಾನಿಂಗ್ ಆಗಿರಲಿಲ್ಲ, ಸರ್ವಿಸ್ ರೋಡ್ಗಳು ಇಲ್ಲ. ಅದಕ್ಕೆ ಮಂಗಳೂರಿನ ಮಳೆಗೆ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯದ ರಸ್ತೆಯನ್ನು ಬಂದಿರ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಸಿಂಗಲ್ ಸೈಡ್ ಫ್ಲೈಓವರ್ಸ್ಗಳನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆ ರಸ್ತೆ ಇಸ್ ಇನ್ ಅ ಮೆಸ್ ಇವತ್ತು. ಮತ್ತು ಹೆವಿ ಟ್ರಾಫಿಕ್, ಪೋರ್ಟ್ನ ಟ್ರಾಫಿಕ್ ಇದೆಲ್ಲ ಹೋಗುವ ಕಾರಣಕ್ಕೆ ಆ ರಸ್ತೆ ಸಮಸ್ಯೆಯಲ್ಲಿದೆ. ಆ ರಸ್ತೆಯ ಬಗ್ಗೆ ನಾನು ಗಡ್ಕರಿ ಅವರಲ್ಲಿ ತುಂಬ ಬಾರಿ ಕಳೆದ 1 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 10 ಬಾರಿ ಅವರನ್ನ ಭೇಟಿಯಾಗಿ. ಸಿನ್ಸ್ ನನಗೆ ನೀವು MP ಮೊದಲೇ ಗೊತ್ತು ಐ ಕ್ಯಾನ್ ಟೇಕ್ ಯು ಲಿಬರ್ಟಿ. ನೀವು ಗಡ್ಕರಿ ಹತ್ರ ಹೋಗ್ತೀರಾ, ಕೊಡ್ತೀರಾ. ನೀವು ಎಕ್ಸ್ಟ್ರಾ ಪ್ರೆಷರ್ ಇದ್ರೆ ಯಾರು ಅವ್ರು ಹೇಳ್ತೀರಾ ನಿಮ್ಮ ಸೀನಿಯರ್ ಫ್ರೆಂಡ್ ಇಂದ, ಯಡಿಯೂರಪ್ಪ ಹತ್ರ, ಸರ್ ನಾನು ಹೋಗ್ತೀವಿ ಗಡ್ಕರಿ ಹತ್ರ, ನಂಗೆ ಇದು ಕೆಲಸ ಆಗಲೇಬೇಕು ಅಂತ ಫೋನ್ ಮಾಡಿಸಿ. ಅದು ಇನ್ನೂ ಮಾಡಿಲ್ಲ, ಅದು ಕೂಡ ಮಾಡಬೇಕು. ಬಟ್ ಈ ರಸ್ತೆಯ ಬಗ್ಗೆ ಹೇಳಬೇಕಾದ್ರೆ ಅಂದ್ರೆ ನಿಮ್ಮಾಗೆ ಎಲ್ಲರೂ ಬರ್ತಾರೆ, ಎಷ್ಟು 540 ಜನ ಬರ್ತಾರೆ, ನಮಗೆ ರಸ್ತೆ ಬೇಕು ಹೇಳಿ. ಅಂದ್ರೆ ಈಗ ನಿಮ್ದು ಆಗ್ಬೇಕಲ್ಲ. ಈಗ ನಿಮ್ಮ ಬೇರೆ ನೆಟ್ವರ್ಕ್ ಇಂದ ಅಲ್ಲಿಂದ ಒಂದು ಯಡಿಯೂರಪ್ಪ ಸಾಹೇಬ್ರಿಂದ ಫೋನ್ ಮಾಡಿಸೋದು, ನಮ್ಮ ಶೋಭಕ್ಕನಿಂದ ಫೋನ್ ಮಾಡಿಸೋದು, ಕೆಲಸ ಆಗೋದಿದೆ. ಯಾರಿಂದ ಬೇಕಾದ್ರೂ ಫೋನ್ ಮಾಡಿಸೋಣ ನಾವು. ಬಟ್ ಗಡ್ಕರಿ ಅವರು ಮಂಗಳೂರಿನ ಬಗ್ಗೆ ಪಾಸಿಟಿವ್ ಇದ್ದಾರೆ. ಈ ರಸ್ತೆಯನ್ನ ಅವರು ಆಲ್ರೆಡಿ ಇದನ್ನು NHAಗೆ ಟೇಕ್ ಓವರ್ ಮಾಡುವ ಮತ್ತು ಇದನ್ನು ಅಪ್ಗ್ರೇಡ್ ಮಾಡುವ ಅಂತ ಹೇಳಿ ಒಂದು DPRಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಮಂಗಳೂರು ಬೈಪಾಸಿಗೆ ಒಂದು DPRಗೆ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಅದರಿಂದ ಸಮಸ್ಯೆಗಳು ಸರಿ ಆಗ್ಬೋದು. ಸರ್, ಈಗ ಪೋರ್ಟ್ ಅಂಡ್ ಶಿಪ್ಪಿಂಗ್ ಕೂಡ ಅವರ ಅಂಡರ್ಲೇ ಬರ್ತದಲ್ಲ? ಚೇಂಜ್ ಆಗಿದೆ, ಈಗ ಚೇಂಜ್ ಆಗಿದೆ, ಬೇರೆ ಮಿನಿಸ್ಟರ್. ಅದ್ರ ಬಗ್ಗೆ ಏನಾದ್ರು ಪ್ರಾಜೆಕ್ಟ್ ಬರ್ತಾ ಉಂಟು ಸರ್? ಪೋರ್ಟ್ ಮತ್ತು ಶಿಪ್ಪಿಂಗ್ ಬಗ್ಗೆ. ಪೋರ್ಟ್ 50ನೇ ವರ್ಷ ನಮ್ಮ ಪೋರ್ಟ್ ಇದ್ದು, NMPT ಪೋರ್ಟ್ ಇದ್ದು 50ನೇ ವರ್ಷ. ರಿಟೇಲ್ ಶಿಪ್ಪಿಂಗ್ ಇನ್ಕ್ರೀಸ್ ಆಗಬೇಕು ಮತ್ತು ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಒಂದು ಟ್ರೇಡ್ ಹಬ್ ಆಗಬೇಕು ಅನ್ನುವಂಥದ್ದು ಕೂಡ ಪೋರ್ಟ್ನ ಇಂಟೆನ್ಷನ್ ಕೂಡ ಅದಿದೆ. ಅದಕ್ಕೆ ನಮ್ಮ ಈ ಶಿರಾಡಿ ಘಾಟ್ ಒಂದು ಸರಿಯಾದರೆ ಬೆಂಗಳೂರಿನ ತುಂಬ ಇದು ಇಲ್ಲಿಗೆ ಮೂವ್ ಆಗ್ಬೋದು. ಬಟ್ ಶಿರಾಡಿ ಘಾಟ್ ಕೂಡ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ. ಈಗ ಅದು ಆಲ್ರೆಡಿ ಪ್ರಯಾರಿಟಿ ಲಿಸ್ಟಲ್ಲಿ ಇದೆ, ಗಡ್ಕರಿ ಅವರ ಪ್ರಯಾರಿಟಿ ಲಿಸ್ಟ್. ಗಡ್ಕರಿ ಅವರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಿಮ್ಮ ರಾಜ್ಯದಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಗ ಮಾಡಿಸಿ ಅದರ ಪ್ರಾಜೆಕ್ಟನ್ನು ಮಾಡಿಸುವ ಅಂತ. ಸೊ ಒಂಥರ ಚೆಸ್ ತರ ಕೆಲವೊಮ್ಮೆ ಬೇರೆ ಬೇರೆ ಚೆಕ್ ಮೇಟ್ ಇರ್ತದೆ, ಲೇಟ್ ಆಗ್ತಾರೆ. ಸರ್ಕಾರದಲ್ಲಿ ಯಾರೇ ಎಷ್ಟೇ ಸ್ಮಾರ್ಟ್ ಇರ್ಬೋದು, ಎಷ್ಟೇ ಎಜುಕೇಟೆಡ್ ಇರ್ಬೋದು, ಒಂದು ಪ್ರಾಜೆಕ್ಟ್ ಅನ್ನು ಲಾಜಿಕಲ್ ಎಂಡ್ ತಗೊಂಡು ಹೋಗ್ಬೇಕಂತ ತುಂಬಾ you feel it's difficult to deliver or it takes time? It is difficult, yes, because there are multiple agencies. You feel checks and balances. So continuous persuasion, continuous ಅದನ್ನು ಫಾಲೋ ಅಪ್ ಮಾಡುವಂಥದ್ದು ಮಾಡಬೇಕು. ಬಟ್ ಶಿರಾಡಿ ಘಾಟ್ ನಾನು ಆಗಲೇ ಮಾತಾಡುವಾಗಲೂ ಹೇಳಿದೆ, ಈ ಶಿರಾಡಿ ಘಾಟ್ನ ಸಮಸ್ಯೆಯನ್ನು ಕೇವಲ ಮಂಗಳೂರಿಗರ ಸಮಸ್ಯೆ ಅಂತ ನೋಡಬಾರ್ದು. ಇಟ್ ಈಸ್ ಅ ಸ್ಟೇಟ್ಸ್ ಇಶ್ಯೂ. ರಾಜ್ಯದ ರಾಜಧಾನಿ ಒಂದು ಬಂದರು ನಗರಿಯ ಜೊತೆ ಚೆನ್ನಾಗಿ ಕನೆಕ್ಟಿವಿಟಿ ಇರುವಂಥದ್ದು. ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಇಟ್ ಇಸ್ ಇಂಪಾರ್ಟೆಂಟ್. ನಾನು ಇದನ್ನು ಮಲ್ಟಿಪಲ್ ಬಾರಿ ನನಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ದೆಹಲಿಗೆ ಒಂದು ಸಲ MP ಗಳ ಸಭೆಯನ್ನು ಕರೆದಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರಿಗೆ ನಾನು ಅದನ್ನು ಹೇಳಿದ್ದೇನೆ. ಯಾಕೆಂದರೆ ಈ ಪೋರ್ಟ್ ಡೆವಲಪ್ ಆದರೆ ಇಲ್ಲಿಂದ ಬರುವಂಥ ಆದಾಯ ಕರ್ನಾಟಕಕ್ಕೆ ಬರುವಂಥದ್ದು. ಸೊ ಬೆಂಗಳೂರು ಮತ್ತು ಮಂಗಳೂರು ಮಧ್ಯೆ ಶಿರಾಡಿ ಘಾಟಿ ನಮಗಿರುವಂಥ ಮೇಜರ್ ಚಾಲೆಂಜ್. ಶಿರಾಡಿ ಘಾಟ್ನಲ್ಲಿ ಒಂದು ಒಳ್ಳೆಯ ರಸ್ತೆ
ಅದ್ರ ಬಗ್ಗೆ ಟನಲ್ ಆ ಥರ ಏನಾದ್ರು ಪ್ರಪೋಸಲ್ ಇತ್ತ ಮಧ್ಯದಲ್ಲಿ? ವಾಟ್ ಈಸ್ ಫೀಸಿಬಲ್ ಟೆಕ್ನಿಕಲಿ ಅನ್ನುವಂಥದ್ದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಹೇಳಬೇಕು. ಮತ್ತು ಎನ್ವೈರ್ಮೆಂಟ್, ಟೆಕ್ನಿಕಲ್ ಮತ್ತು ಫಾರೆಸ್ಟ್ನ ಕಾನೂನುಗಳು ಎಲ್ಲವನ್ನು ಇಟ್ಕೊಂಡು ಬಟ್ ಇಟ್ ಈಸ್ ದ ಪ್ರಯಾರಿಟಿ, ಇಟ್ ಶುಡ್ ಬಿ ಆನ್ ಟಾಪ್ ಆಫ್ ಯುವರ್ ಮೈಂಡ್ ಅನ್ನೋ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಅದನ್ನು ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ MLA ಹತ್ರ ಕೂಡ ನಾನು ಹೇಳಿದ್ದೆ, ನೀವು ಸದನದಲ್ಲಿ ಅದನ್ನು ರೈಸ್ ಮಾಡಬೇಕು ಅಂತ. ದೇವ್ ರೈಸ್ಡ್ ಇಟ್. ಅಟ್ ಲೀಸ್ಟ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್ ನೌ. ಐ ಹೋಪ್